ಸೊ ನೆಕ್ಸ್ಟ್ ಸರ್ ನೀವು ಈಗ ಬ್ಯಾಂಗ್ಳೂರ್ಲಿದ್ದಾಗ ಟೆರೆಸ್ ಗಾರ್ಡನ್ ಎಲ್ಲ ಕಾನ್ಸೆಪ್ಟ್ ಎಲ್ಲ ಹೇಳಿದ್ರಿ ಮಾಡಿರೋದು. ಸೊ ಟೆರೆಸ್ ಗಾರ್ಡನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಯಾವ ತರ ಹೇಗೆ ನಮ್ಗೆ ಏನಕ್ಕೆ ಬೇಕು ಈಗಿನ ಪರಿಸ್ಥಿತಿಲಿ ಅದೊಂಚೂರು ಹೇಳ್ಕೊಡಿ. ಈಗ ನಾವು ದಿನನಿತ್ಯ ಬಳಸುವ ಆ ತರಕಾರಿಗಳು, ಸೊಪ್ಪಿನ ತರಕಾರಿ ಆಗಿರ್ಬೋದು ಅಥವಾ ಬೇರೆ ಇತರೆ ತರಕಾರಿಗಳಾಗಿರ್ಬೋದು ಅಥವಾ ಕೆಲವು ಹಣ್ಣುಗಳಾಗಿರ್ಬೋದು, ಅವುಗಳನ್ನ ನಾವೇ ನಮ್ಮ ಸ್ವಂತ ಒಂದು ದುಡಿಮೆ, ಒಂದು ಶ್ರದ್ಧೆಯಿಂದ ಮಾಡೋ ಒಂದು ಕೆಲಸದಿಂದ ಬೆಳ್ಕೊಂಡ್ರೆ ಅದಕ್ಕಿನ್ನ ಉತ್ತಮವಾದ ಯಾವುದೇ ಒಂದು ಕೆಲಸ ಇಲ್ಲ. ದಿನಕ್ಕೆ 1 ಗಂಟೆ ಕಾಲ ಅಥವಾ 1.5 ಗಂಟೆ ಕಾಲ ನಾವು ಅದಕ್ಕೆ ವಿನಿಯೋಗಿಸಕ್ಕೆ ಸಾಧ್ಯ ಆದ್ರೆ, ಒಂದು 30-40 ಸೈಟಲ್ಲಿ ಮನೆ ಕಟ್ಟಿರೋ ಒಂದು ತಾರಸಿನಲ್ಲಿ ಕೂಡ ಅಟ್ಲೀಸ್ಟ್ ಒಂದು 5 ವಿಧವಾದ ಸೊಪ್ಪುಗಳು ಮತ್ತೆ 10 ಬಗೆಯ ತರಕಾರಿಗಳನ್ನ ಧಾರಾಳವಾಗಿ ಬೆಳ್ಕೋಬಹುದು. ಅಂಡ್ ಪ್ರತಿದಿನ ಏನಿಲ್ಲ ಅಂದ್ರೂ ನಮಗೆ ಒಂದು 2 ಬಗೆಯ ಸೊಪ್ಪು, 4 ಬಗೆಯ ತರಕಾರಿನ ಅದನ್ನ ಕೊಯ್ಲು ಮಾಡ್ಕೊಂಡು ಅಡಿಗೆಗೆ ಉಪಯೋಗಿಸ್ಬೋದು. ಇದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಏನ್ ಬೇಕಾಗಿಲ್ಲ. ಬರೀ ಒಂದು ಸಣ್ಣ ಶ್ರಮ ಮತ್ತೆ ಆಸಕ್ತಿ, ಇದು 2 ಇದ್ರೆ ಸಾಕು. ಇದು ಮಕ್ಕಳಿರೋ ಮನೆಗಳಲ್ಲಿ ಆ ಸಣ್ಣ ವಯಸ್ಸಿನಿಂದಲೇ ಇದರಲ್ಲಿ ಅವರಿಗೆ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ನಾವು ಕಲ್ಪಿಸ್ಕೊಟ್ರೆ, ಅವ್ರು ಬೆಳ್ದಂಗೆಲ್ಲನೂ ಈ ನೇಚರ್ ಜೊತೆ ಬೆಳ್ದಂಗಾಗತ್ತೆ. ಅವ್ರಿಗೆ ಆಹಾರ ಎಲ್ಲಿಂದ ಬರುತ್ತೆ ಅಂದ್ರೆ ಸೂಪರ್ ಮಾರ್ಕೆಟ್ ಇಲ್ಲ ಸ್ವಿಗ್ಗಿ ಅಥವಾ ಆ ತರ ಒಂದು ಕಲ್ಪನೆಯಿಂದ ಹೊರಬಂದು ಒಂದು ಬೀಜ, ಒಂದು ಮೊಳಕೆ ಬಂದು ಅದರೊಳಗೆ ಗಿಡ ಬಂದು ಫಲ ಯಾವ ತರ ಬರುತ್ತೆ ಅಂತ ತಿಳ್ಕೊಂಡ್ರೆ ಅದಕ್ಕಿನ್ನ ದೊಡ್ಡ ಒಂದು ಎಜುಕೇಶನ್ ಬೇರೆ ಇಲ್ಲ. ಆವಾಗ ಅವರು ದೊಡ್ಡವರಾದಂಗೆಲ್ಲನೂ ಈ ವೃತ್ತಿನಲ್ಲಿ ಇದರೊಳಗೆ ನೇಚರ್ ಜೊತೆ ಅವರು ತೊಡಗಿಸ್ಕೊಂಡು ಬೆಳಿತಾರೆ. ಅದರಿಂದ ಬಹಳ ದೊಡ್ಡ ಒಂದು ಬೆನಿಫಿಟ್ ಸ್ವಂತವ ಒಂದು ಫ್ಯಾಮಿಲಿಗೆ ಆಗ್ಲಿ ಅಲ್ಲದೆ ಆಗ್ಲಿ ಎಂಟೈರ್ ಸಮಾಜಕ್ಕೆ ಅದು ದೊಡ್ಡ ಒಂದು ಕೊಡುಗೆ. ಸೊ ಈ ಇನ್ವೆಸ್ಟ್ಮೆಂಟ್ ತುಂಬಾ ಬೇಕಾಗುತ್ತಾ, ಇದಕ್ಕೆ ಸಮಯ ಬೇಕಾಗತ್ತಾ ಅಂತ ಕೆಲವರಿಗೆ ಪ್ರಶ್ನೆಗಳಿರುತ್ತೆ. ಫಸ್ಟ್ ಆಫ್ ಆಲ್ ಆ ಇನ್ವೆಸ್ಟ್ಮೆಂಟ್ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾವುದೇ ತಾರಸಿನಲ್ಲಿ ನಾವು ಈ ತಾರಸಿ ತೋಟ ಮಾಡೋದ್ರಿಂದ ಈ ಕಟ್ಟಡಕ್ಕೆ ಏನು ತೊಂದರೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇವಾಗ ನೀರು, ಮಳೆ ಬಂದಾಗ ಬೀಳೋ ನೀರು ಹೇಗೆ ಹರಿದು ಹೋಗುತ್ತೋ ಅದೇ ತರಹ ಈ ಗಾರ್ಡನ್ ಅಥವಾ ತಾರಸಿ ತೋಟ ಮಾಡೋದ ಸಮಯದಲ್ಲಿ ನಾವು ಗಿಡಗಳಿಗೆ ಹಾಕಿದ ನೀರು ಮಳೆ ನೀರಿನ ತರಹನೇ ಅದು ಎಲ್ಲಿ ನಾವು ಸ್ಲೋಪ್ ಕೊಟ್ಟಿರ್ತೀವೋ ಅದರಲ್ಲೇ ಹರಿದು ಹೋಗುತ್ತೆ. ಸಾಮಾನ್ಯವಾಗಿ ಯಾವುದೇ ಕಟ್ಟಡ ಕಟ್ಟುವಾಗ ಎಂಜಿನಿಯರ್ಸು, ಆರ್ಕಿಟೆಕ್ಟ್ಸು ಎಕ್ಸ್ಟ್ರಾ ಲೋಡ್ ತಗೊಳ್ಳೋದಕ್ಕೆ ಅದಕ್ಕೆ ಡಿಸೈನ್ ಮಾಡಿರ್ತಾರೆ. ಈಗ ನಾವು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಅಂತ ನಾವು ಏನು ಹೇಳಿದ್ರು ಯಾವ್ದು ಕಟ್ಟಡ ಕಟ್ಟೋದಕ್ಕೆ ಮುಂಚೆ ಎಂಜಿನಿಯರ್ಗಳಿಗೆ ಅಥವಾ ಆರ್ಕಿಟೆಕ್ಟ್ಗೆ, ಅವರು ಸಾಮಾನ್ಯವಾಗಿ ಇನ್ನೂ ಅಡಿಷನಲ್ 1 ಅಥವಾ 2 ಫ್ಲೋರ್ನ ಹಾಕೋದಕ್ಕೆ ಅವರು ಡಿಸೈನ್ ಕನ್ಸಿಡರೇಷನ್ ಇರುತ್ತೆ. ಸೇಫ್ಟಿ ಕನ್ಸಿಡರೇಷನ್ ನಮ್ಮ ಭಾರತ ದೇಶದಲ್ಲಿ ಕಟ್ಟಿರುವ ಕಟ್ಟಡಗಳಿಗೆ ಸಾಮಾನ್ಯವಾಗಿ 2 ಪಟ್ಟು 3 ಪಟ್ಟು ರಿಡಂಡೆನ್ಸಿ ಮತ್ತೆ ಡಿಸೈನ್ ಸೇಫ್ಟಿ ಅದು ಇಂಟ್ರೊಡ್ಯೂಸ್ ಆಗಿರುತ್ತೆ ಮುಂಚೆನೆ ನಾವು ಕಟ್ಟಡ ಕಟ್ಟೋ ಇದ್ರಲ್ಲಿಗೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಟೆರೇಸ್ ಗಾರ್ಡನ್ ಹಾಕೋದ್ರಿಂದ ಅಡಿಷನಲ್ ಲೋಡ್ ಬಗ್ಗೆ ತುಂಬಾ ಚಿಂತಿಸಬೇಕಾಗಿಲ್ಲ. ಹಾಗೆ ಏನಾದ್ರೂ ತುಂಬಾ ಹಳೆ ಕಟ್ಟಡ ಅದ್ರೊಳಗೆ ನಾವು ಟೆರೇಸ್ ಗಾರ್ಡನ್ ಮಾಡ್ಬೇಕು ಅಂದ್ರೂ ಸಹ ಅದಕ್ಕೆ ನಾವು ಲೋಡ್ ಎಷ್ಟು ಕಡಿಮೆನಲ್ಲಿ ಮಾಡಬಹುದು ಅದರೊಳಗೆ ಖಂಡಿತವಾಗ್ಲೂ ಮಾಡ್ಬೋದು. ಅದನ್ನ ನಾವು ಈ ಗ್ರೋ ಬ್ಯಾಗ್ಸ್ ಅಂತ ಹೇಳ್ತೀವಿ. ಅದು ಡಿಫ್ರೆಂಟ್ ಸೈಜಸ್ ಅಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ, ಮತ್ತೆ ನಾವು ಮೀಡಿಯಂ ಅಂತ ಏನ್ ಹೇಳ್ತೀವಿ ಆ ಗ್ರೋ ಬ್ಯಾಗ್ ಅಲ್ಲಿ ತುಂಬೋದು. ಅವುಗಳಲ್ಲಿ ಭಾರವಾದ ಐಟಮ್ಸ್ ನ ಹಾಕಿದ್ರೆ ಈ ಕೋಕೋ ಪೀಟು ಮತ್ತೆ ಕಾಂಪೋಸ್ಟು ಮತ್ತೆ ಈ ಹಿಂಡಿ, ಈ ಸಾಯಿಲ್ ಕಂಟೆಂಟ್ ಮಿನಿಮಮ್ ಇಟ್ಕೊಂಡು, ಇನ್ಫ್ಯಾಕ್ಟ್ ಮಣ್ಣು ರಹಿತವಾಗಿ ಕೂಡ ನಾವು ತಾರಸಿ ತೋಟದಲ್ಲಿ ಮಾಡ್ಬೋದು. ಮಣ್ಣು ಒಂದು ಗ್ರಾಮ್ ಮಣ್ಣು ಇಲ್ಲದೆ ಉತ್ಕೃಷ್ಟವಾದ ತರಕಾರಿಗಳನ್ನು ಬೆಳೆಸ್ಬೋದು. ಬಟ್ ಕೆಲವೆಲ್ಲಾನು ಅದರೊಳಗೆ ನ್ಯೂನತೆಗಳು ಬರುತ್ತವೆ. ಅಂದ್ರೆ ಈ ಮೈಕ್ರೋ ಎಲಿಮೆಂಟ್ಸ್, ಮ್ಯಾಕ್ರೋ ಎಲಿಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಈ ಸೂಕ್ಷ್ಮವಾದ ಒಂದು ಅಂಶಗಳು, ಬೋರಾನು, ಜಿಂಕು, ಇನ್ನು ಕೆಲವು ವಿಷಯಗಳು ಮಣ್ಣಿನಲ್ಲಿ ಸಿಗತ್ವೆ.
ಆದ್ರಿಂದ ಒಂದು ಅಟ್ಲೀಸ್ಟ್ ಒಂದು 10-15% ಆದ್ರೂ ಮಣ್ಣು ಇಟ್ಕೊಳ್ಳೋದು ಒಳ್ಳೇದು. ಓಕೆ. ಅದು ಇಲ್ಲದೆ ಕೂಡ ನಮಗೆ ತರಕಾರಿಗಳು ಬರುತ್ತೆ, ಏನು ಗುಣಮಟ್ಟ ಏನು ಕಡಿಮೆ ಆಗೋದಿಲ್ಲ. ಆದ್ರೂ ಒಂದು 10-15% ಮಾತ್ರ ನಾವು ಮಣ್ಣು ಇಟ್ಕೊಂಡು ಉಳಿದಿದ್ದು ಕೋಕೋಪೀಟು, ವರ್ಮಿ ಕಾಂಪೋಸ್ಟ್, ನಾರ್ಮಲ್ ಕಾಂಪೋಸ್ಟ್, ಈ ಹಿಂಡಿಗಳು ಮತ್ತೆ ಬಯೋ ಫರ್ಟಿಲೈಸರ್ಸ್, ಇವುಗಳ ಈ ಒಣಗಿದ ಎಲೆಗಳದ್ದು ಪುಡಿ ಮಾಡಿ ಹಾಕೋದು, ಈ ತರ ಒಂದು ಮಾಡೋದ್ರಿಂದ ನಾವು ಅದೇನು ಮೀಡಿಯಂ ಅನ್ನ ನಾವು ತುಂಬ್ತೀವಿ ಗ್ರೋ ಬ್ಯಾಗ್ ಅಲ್ಲಿ, ಅವುಗಳ ತೂಕನ ನಾವು ಬಹಳಷ್ಟು ಕಡಿಮೆ ಮಾಡಿ ಇದ್ ಮಾಡ್ಬೋದು, ವೆಯ್ಟ್ ರೆಡ್ಯೂಸ್. ಖಂಡಿತವಾಗ್ಲು ಅದು ಗಿಡದ ಬೆಳವಣಿಗೆಗೂ ಸೂಕ್ತ, ಮತ್ತೆ ನಮ್ಮ ಬಿಲ್ಡಿಂಗ್ ಲೋಡ್ ಒಂದು ದೃಷ್ಟಿಯಿಂದನೂ ಬಹಳ ಸೂಕ್ತ. ಇದು ಬೇಸಿಕ್ ಡಿಸೈನ್ ಕಾನ್ಸೆಪ್ಟು. ಮತ್ತೆ ಈ ಫಸ್ಟ್ ಹಂತದಲ್ಲಿ ಯಾರೇ ಆದ್ರೂ ಇದನ್ನ ಯೋಚನೆ ಮಾಡಿ, ಅದು ಒಂದು ಆತಂಕಕಾರಿ ವಿಷಯ. ಹೌದು. ಬಟ್ ಅದಕ್ಕೆ ನಾವು ಅಷ್ಟೊಂದು ಹೆದರ್ಬೇಕಾದಿಲ್ಲ. ಅದು ಖಂಡಿತವಾಗ್ಲೂ ಅದಕ್ಕೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಏನ್ ಹೇಳ್ತೀವಿ, ಆ ಒಂದು ಇದು ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲೂ ಅದು ಕಟ್ಟಡ ಕಟ್ಟುವಾಗ್ಲೇ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ ಅದನ್ನ ನೋಡಿಯೇ ಅದಕ್ಕೆ ಪ್ರಾವಿಷನ್ ಮಾಡಿ ಕಟ್ಟಿರ್ತಾರೆ. ಎರಡನೇದು, ನಾವು ಈ ಗ್ರೋ ಬ್ಯಾಗ್ಸ್ ಆಗ್ಲಿ, ಬೇರೆ ಯಾವುದೇ ಪಾಟ್ಗಳಾಗ್ಲಿ, ಏನೇ ಆಗ್ಲಿ, ಕಂಟೈನರ್ಸ್ ಆಗ್ಲಿ ಇಡುವಾಗ ಅದನ್ನ ಡೈರೆಕ್ಟ್ ಆಗಿ ತಾರಸಿ ಮೇಲೆ ಇಡದೆ ಅದಕ್ಕೆ ಒಂದು ಕೆಳಗಡೆ ಒಂದು ಸ್ಟ್ಯಾಂಡು ಮತ್ತು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ, ಇವನ್ ಒಂದು ಕಂಟೈನರ್ ಕೆಳಗಡೆ ಒಂದು ಸಣ್ಣ ಒಂದು ಫ್ಯಾಬ್ರಿಕೇಟೆಡ್ ಸ್ಟ್ಯಾಂಡ್ ಇಡ್ಬೋದು, ಅಥವಾ PVC ಪೈಪ್ಗಳಲ್ಲಿ ಕೂಡ ನಾವು ಈ ತರದ ಸ್ಟ್ಯಾಂಡಿನ ವ್ಯವಸ್ಥೆ ಮಾಡ್ಬೋದು. ಕಬ್ಬಿಣದ ಸ್ಟ್ಯಾಂಡ್ ಅಂದ್ರೆ ಅದು ತೂಕ ಜಾಸ್ತಿ ಅಂತ ಒಂದು ಭಾವನೆ ಬರುತ್ತೆ. ಅದರ ಬದಲು ನಾವು ಈ PVC ಪೈಪ್ಗಳನ್ನ ಸಿಂಪಲ್ ಆಗಿ ನಾವೇ ಒಂದು ಹ್ಯಾಕ್ಸಾ ಫ್ರೇಮು, ಒಂದು ಸೊಲ್ಯೂಷನ್ ಇಟ್ಕೊಂಡು ನಾವು ಎಷ್ಟು ಯಾವ ಸೈಜ್ ಬೇಕಾದ್ರೂ ಸ್ಟ್ಯಾಂಡ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡು ನೆಲದಿಂದ ಒಂದು 4 ಇಂಚು 5 ಇಂಚು ಎತ್ತರದಲ್ಲಿ ಒಂದು ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿ ಅವುಗಳ ಮೇಲೆ ಈ ಕಂಟೈನರ್ ಆಗ್ಲಿ, ಗ್ರೋ ಬ್ಯಾಗ್ ಆಗ್ಲಿ ಇಟ್ರೆ ಕೆಳಗಡೆ ಏನು ನಮಗೆ ಮಣ್ಣಿನ ಅಂಶದ ಮಿಕ್ಸ್ ಆಗಿ ಏನು ಬೀಳತ್ತೆ, ಅಥವಾ ಏನಾದ್ರು ತರಗೆಲೆಗಳು ಬೀಳತ್ವೆ, ಅಥವಾ ನೀರು ಸೋರಿಕೆ ಗ್ರೋ ಬ್ಯಾಗ್ ಇಂದ ಕೆಳಗಡೆ ಬಂದಿದ್ದು ಬರುತ್ತೆ, ಅವುಗಳು ಹರಿದು ಹೋಗೋದಕ್ಕೆ ಅಥವಾ ನಮಗೆ ಕಣ್ಣಿಗೆ ಕಾಣುವಂತ ಒಂದು ಪರಿಸ್ಥಿತಿ ಇರುವಾಗ ಅವುಗಳನ್ನ ನಾವು ಸುಲಭವಾಗಿ ಶುದ್ಧ ಮಾಡ್ಬೋದು. ಈ ನೀರಿನ ತೇವಾಂಶ ತಾರಸಿಯ ಮೇಲ್ಗಡೆ ಪದರದಲ್ಲಿ ಈ ಕೊಳೆ ಅಥವಾ ಈ ಮಕ್ ಅಂತ ಏನ್ ಹೇಳ್ತೀವಿ, ಅವುಗಳೊಟ್ಟಿಗೆ ಸೇರಿ ಅದು ಒಂದು ಅಲ್ಲಿ ಸಂಗ್ರಹಣೆ ಆದರೆ ಮಾತ್ರ ಆ ತೇವಾಂಶ ರೂಫಿನಿಂದ ಕೆಳಗಡೆ ಇಳಿಯೋದಕ್ಕೆ ಸಾಧ್ಯ. ಅದನ್ನ ನಾವು ಶುದ್ಧವಾಗಿ ಇಟ್ಕೊಂಡ್ರೆ, ಈಗ ನಾವು ಡೈರೆಕ್ಟ್ ಆಗಿ ತಾರಸಿ ಮೇಲೆ ಹಿಡ್ದೆ ಒಂದು 4-6 ಇಂಚು ಮೇಲ್ಗಡೆ ನಾವು ಈ ಗ್ರೋ ಬ್ಯಾಗ್ಗಳಾಗ್ಲಿ ಕಂಟೈನರ್ಗಳಾಗ್ಲಿ ಇಟ್ಕೊಂಡ್ರೆ ಅದನ್ನ ನಾವು ಕಣ್ಣಿಗೆ ಎಲ್ಲ ಕಾಣೋದ್ರಿಂದ, ಅದನ್ನ ಆವಾಗ ಶುದ್ಧಿ ಮಾಡೋದ್ರಿಂದ ಯಾವುದೇ ತರದ ತೇವಾಂಶ ಸಂಗ್ರಹಣೆ ಅಲ್ಲಿ ಆಗೋದಿಲ್ಲ. ಹಾಗಾಗದೆ ಇದ್ರೆ ಕೆಳಗಡೆಗೆ ಈ ತೇವಾಂಶ ಯಾವಾಗ್ಲೂ ಹೋಗಿ ಸೇರ್ಕೊಂಡು ಈ ಪೇಂಟಿಂಗ್ ಆಗ್ಲಿ ಅಥವಾ ಬೇರೆ ತರಹದ ತೊಂದರೆಗಳಾಗ್ಲಿ ಆಗೋದಿಲ್ಲ. ರೂಫ್ ಯಾವುದೇ ತರದ ಡ್ಯಾಮೇಜ್ ಆಗೋದಿಲ್ಲ. ಸರಿ, ಮಳೆ ಸಾಮಾನ್ಯವಾಗಿ ಬಂದಾಗ ಏನು ನಮಗೆ ನೀರು ಹರಿದು ಹೋಗುತ್ತೋ ಅದೇ ಪರಿಸ್ಥಿತಿ ಈ ಗಾರ್ಡನ್ ನಾವು ಮಾಡಿದ ಮೇಲೂ ಅದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಸೊ ಈ ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳೋದ್ರಿಂದ ಸೊ ಏನ್ ಅಡ್ವಾಂಟೇಜ್ ಸರ್? ಏನಕ್ಕೆ ಮಾಡ್ಬೇಕು? ಒಂದು ಮಾಡದ್ಮೇಲೆ ನಮ್ಗೆ ಏನ್ ಅಡ್ವಾಂಟೇಜ್ ಅದರಿಂದ ಸಿಗುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಮುಖ್ಯವಾಗಿ ಅದರ ಕೊಡುಗೆ ಉತ್ಕೃಷ್ಟವಾದ ಗುಣಮಟ್ಟದ ಆಹಾರ, 100% ಗ್ಯಾರಂಟಿಡ್ ಆಹಾರ ನಮಗೆ ನಾವೇ ತಯಾರು ಮಾಡಿಕೊಂಡು ಉಪಯೋಗಿಸೋದು. ಅದು ಆರೋಗ್ಯಕ್ಕೆ ಒಂದು ಒಳ್ಳೇದು. ಈ ರಾಸಾಯನಿಕಗಳ ಒಂದು ಪ್ರೆಸೆನ್ಸ್ ಇಲ್ಲದೆ, ಅವುಗಳಿಂದ ಕಲುಷಿತ ಆಗದೆ ಇರೋ ಆಹಾರ ನಾವು ದಿನನಿತ್ಯದ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಎರಡನೇದು, ಅದು ಒಂದು ಇವಾಗ ಜಿಮ್ಗೆ ಹೋಗಿ ನಾವು ಸರ್ಕಸ್ ಮಾಡಿ ದುಡ್ಡು ಕೊಟ್ಟು ಅದನ್ನ ಎಕ್ಸಸೈಸ್ಗಳು ಮಾಡಿ ಅಥವಾ ಕಷ್ಟಪಟ್ಟು ವೆಯ್ಟ್ಗಳೆತ್ತಿ ಮಾಡೋ ಕೆಲಸನ, ಅದೇ ಒಂದು ದೈಹಿಕ ಶ್ರಮನ ಈ ತೋಟದಲ್ಲಿ ನಾವು ಹಾಕಿದ್ರೆ ದೇಹಕ್ಕೆ ವ್ಯಾಯಾಮ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ. ಅದರಿಂದ ಸಂಸಾರಕ್ಕೆ ಬೇಕಾದ ತರಕಾರಿಗಳು, ಹಣ್ಣುಗಳನ್ನ ನಾವೇ ಬೆಳ್ಕೋಬಹುದು. ಇದು ಒಂದು. ಎರಡನೇದು, ಹೀಗೆ ನಾವು ಸಾವಯವ ರೀತಿಯಲ್ಲಿ ರಾಸಾಯನಿಕಗಳು ಮತ್ತೆ ಕ್ರಿಮಿನಾಶಕಗಳು ಹಾಕದೆ ಬಳಸಿದ ತರಕಾರಿಗಳಾಗ್ಲಿ ಹಣ್ಣುಗಳಾಗ್ಲಿ ಅವುಗಳ ರುಚಿನೇ ಬೇರೆ. ಬಹಳಷ್ಟು ಜನಗಳಿಗೆ
ಯಾವುದೇ ತರಕಾರಿ, ಸೊಪ್ಪಿನ ತರಕಾರಿಗಳೇ ಇರ್ಬೋದು ಅಥವಾ ಬೇರೆ ತರಕಾರಿಗಳೇ ಇರ್ಬೋದು, ಹ್ಮ್ ಅವುಗಳ ಒರಿಜಿನಲ್ ಟೇಸ್ಟ್ ಹ್ಮ್ ಹ್ಮ್ ಏನು ಅಂತ ಬಹಳಷ್ಟು ಜನಗಳಿಗೆ ಪರಿಚಯನೇ ಇಲ್ಲ ಇವತ್ತು. ಹ್ಮ್ 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 ಅದು ನಾವು ಏನು ಮುಂಚೆ ನಮ್ಮ ತಲತಲಾಂತರಗಳಿಂದ ಬಂದ ಒಂದು ಕ್ರಮಗಳು ಏನಿತ್ತು, ಹ್ಮ್ ಅದರಲ್ಲಿ ಬೆಳೀತಾ ಇದ್ದಂತಹ ತರಕಾರಿಗಳ ದರ್ಜೆ, ಗುಣಮಟ್ಟ ಅದನ್ನ ಅನುಭವಿಸಿದವರಿಗೆ ಗೊತ್ತು. ಹೌದು. ಅದು ನಮಗೆ ತಿರ್ಗಾ ಮತ್ತೆ ಸಿಗಬೇಕು, ಇವರಿಗೆಲ್ಲ ಪರಿಚಯ ಆಗ್ಬೇಕು ಅಂದ್ರೆ ಹ್ಮ್ ನಮ್ಮ ತರಕಾರಿಗಳನ್ನ ನಾವೇ ಈ ಒಂದು ವಿಧಾನದಲ್ಲಿ ಬೆಳೆದ್ರೆ ಹ್ಮ್ ಖಂಡಿತ ಆರೋಗ್ಯಕ್ಕೂ ಉತ್ತಮ, ನಾಲಿಗೆಗೂ ರುಚಿ, ಹ್ಮ್ ಮತ್ತೆ ಅದು ಖಂಡಿತವಾಗ್ಲೂ ಎಕನಾಮಿಕಲ್ ಸಹ. ಹೌದು. ನಮಗೆ ಅಷ್ಟು ಫ್ರೆಶ್ ಆಗಿ ಅವುಗಳನ್ನ ಕೊಯ್ದು ಹ್ಮ್ ಫ್ರಿಡ್ಜ್ ಅಲ್ಲಿ ಇಡದೆ, ಹ್ಮ್ ಅವುಗಳನ್ನ ಯಾವುದೇ ತರದ ಸಂಸ್ಕರಣೆ ಮಾಡದೆ ಹ್ಮ್ ಅದನ್ನ ಅಡಿಗೆಗೆ ಉಪಯೋಗಿಸಿದ್ರೆ ಹ್ಮ್ ಅದರಲ್ಲಿ ದೊರೆಯುವ ವಿಟಮಿನ್ಗಳು, ಮಿನರಲ್ಸು ಮತ್ತೆ ಫ್ರೆಶ್ನೆಸ್, ಆ ಟೇಸ್ಟು ಹ್ಮ್ ಖಂಡಿತವಾಗ್ಲೂ ಅದು ಒಂದ್ಸಲ ಉಪಯೋಗಿಸಕ್ ಶುರು ಮಾಡ್ಬಿಟ್ರೆ ಹ್ಮ್ ನಾವು ಮಾರ್ಕೆಟ್ಗೆ ಹೋಗೋದನ್ನ ಖಂಡಿತ ಇಷ್ಟಪಡೋದಿಲ್ಲ. ಹ್ಮ್ 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 ಅದು ಅವಶ್ಯಕತೆನೂ ಬರೋದಿಲ್ಲ. ಹೌದು. ಪ್ರತಿದಿನ ಒಂದು 2-3 ಬಗೆಯ ಸೊಪ್ಪು ತರಕಾರಿಗಳು, ಹ್ಮ್ ಒಂದು 4-5 ಬೇರೆ ಬೇರೆ ತರಹದ ತರಕಾರಿಗಳು, ಹ್ಮ್ ಅಂಡ್ ಲಿಮಿಟೆಡ್ ಇದ್ರೊಳಗೆ ಹಣ್ಣುಗಳನ್ನ ಕೂಡ ನಾವು ಈ ತಾರಸಿ ತೋಟದಿಂದ ಪಡ್ಕೋಬಹುದು. ಓಕೆ. ಸೊ ಇದ್ರದ್ದು ಮೇಂಟೆನೆನ್ಸ್ ಬಗ್ಗೆ ಹೇಳಿ ಸರ್. ಯಾವ ತರ ನಾವು ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ? ಪೆಸ್ಟ್ ಮ್ಯಾನೇಜ್ಮೆಂಟ್, ಮೆನೂರು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದರೊಳಗೆ ಬೇಸಿಕಲಿ ಈಗ ಪಟ್ಟಣಗಳಲ್ಲಿ, ಸಿಟಿಗಳಲ್ಲಿ ಡೆಫಿನೆಟ್ ಆಗಿ ಹಸು ಸಾಕೋದಕ್ಕೆ ಆಗೋದಿಲ್ಲ, ಹ್ಮ್ ಅಥವಾ ಬೇರೆ ಪ್ರಾಣಿಗಳು ಸಾಕೋದು ಬಹಳ ಕಷ್ಟ. ಹ್ಮ್ ಇದಕ್ಕೆ ಮಾತ್ರ ನಾವು ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಓಕೆ. ಕೆಲವು ಈ ವಿಧಾನಗಳಿವೆ. ಹ್ಮ್ ಅವುಗಳ ಫಾರ್ ಎಕ್ಸಾಂಪಲ್, ನಾವು ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ನಾವು ಸಗಣಿ ಮತ್ತೆ ಗೋವಿನ ಸಗಣಿ ಮತ್ತೆ ಗಂಜಲ ಇವುಗಳನ್ನ ನಮಗೆ ಲಭ್ಯತೆ ಇದ್ದರೆ ಹ್ಮ್ ಅದರಿಂದ ಮಾಡೋ ಕೆಲವು ಉತ್ಪನ್ನಗಳು, ಈ ಜೀವಾಮೃತ ಅಂತ ಇರ್ಬೋದು ಅಥವಾ ಪಂಚಗವ್ಯ ಅಂತ ಇರ್ಬೋದು, ಇಲ್ಲಾಂದ್ರೆ ಇದನ್ನೇ ಹಲವರು ಗೋಶಾಲೆ ಇಟ್ಟಿರೋರು ಅವುಗಳನ್ನ ಮಾರ್ಕೆಟ್ ಮಾಡ್ತಾರೆ. ಅದನ್ನ ನಾವು ಖರೀದಿ ಮಾಡಿ ಕೂಡ ಉಪಯೋಗಿಸ್ಬೋದು. ಒಂದು. ಹ್ಮ್ ಎರಡನೇದು, ಅದಕ್ಕೆ ಲಭ್ಯತೆ ಇಲ್ಲದೆ ಇರೋರು ಕೂಡ ಹ್ಮ್ ನಾವು ಮನೆಯಲ್ಲೇ ಕಾಂಪೋಸ್ಟ್ ತಯಾರಿಕೆ ಮಾಡ್ಕೋಬಹುದು. ಒಂದು. ಹ್ಮ್ ಈ ಏರೋಬಿಕ್ ಕಾಂಪೋಸ್ಟಿಂಗ್ ಅಂತ, ಕಂಬ ಅಂತೆಲ್ಲ ಬೇಕಾಷ್ಟು ಜನ ಹಲವಾರು ರೀತಿನಲ್ಲಿ ಮನೆಯಲ್ಲಿ ಏನು ತ್ಯಾಜ್ಯ ವಸ್ತುಗಳು ಬರುತ್ತೋ, ಹ್ಮ್ ಬಯೋಡಿಗ್ರೇಡಬಲ್ ವೇಸ್ಟ್ ಏನೇನ್ ಬರುತ್ತೋ ಹ್ಮ್ ಅವುಗಳನ್ನ ನಮ್ಮ ಮನೆಯ ಪರಿಸರದಲ್ಲೇ ಹ್ಮ್ ಅದನ್ನ ಕಾಂಪೋಸ್ಟ್ ಆಗಿ ತಯಾರು ಮಾಡೋದಕ್ಕೆ ಎಲ್ಲಾ ತರದ ಒಂದು ವಿಜ್ಞಾನ ಮತ್ತೆ ಟ್ರೈನಿಂಗು ಎಲ್ಲಾನು ಇದೆ. ಈಗ ಇಂಟರ್ನೆಟ್ ಅಲ್ಲಿ ನಾವು ಅದನ್ನ ನೋಡಿದ್ರೆ ಎಲ್ಲಾ ತರದ ಮಾಹಿತಿನೂ ಸಿಗುತ್ತೆ. ಒಂದು. ಹ್ಮ್ ಎರಡನೇದು, ನಾವು ದಿನನಿತ್ಯ ಬಳಸೋ ಐಟಮ್ಗಳ ಅಕ್ಕಿ ತೊಳೆದ ನೀರು ಹ್ಮ್ ಮತ್ತೆ ಬೇಳೆ ತೊಳೆದ ನೀರು, ಹ್ಮ್ ಇವುಗಳನ್ನ ನಾವು ಫರ್ಮೆಂಟ್ ಮಾಡಿ ಹ್ಮ್ ಒಂದು 4 ದಿನ ಫರ್ಮೆಂಟ್ ಮಾಡಿ ಅವುಗಳನ್ನ ಗಿಡಕ್ಕೆ ಕೊಟ್ರೆ ಹ್ಮ್ ಅದು ಉತ್ಕೃಷ್ಟವಾದ ಆಹಾರ. ಓಕೆ. ಅದನ್ನ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹ್ಮ್ ಅದ್ರ ಜೊತೆ ನಾವು ಈ ಅಕ್ಕಿ ತೊಳೆದ ನೀರು ಅಂತ ತೊಗೊಳ್ಳೋಣ. ಹ್ಮ್ ಹೌದು, ಅದಕ್ಕೆ ನಾವು ಈ ಹಾಲು, ಕಾಯಿಸದೆ ಇರುವ ಹಾಲು ಹ್ಮ್ ಸೇರಿಸಿ ಹ್ಮ್ ಅದನ್ನು ಫರ್ಮೆಂಟ್ ಮಾಡಿ ಓಕೆ. ಅದರ ಕೆನೆಯನ್ನ ತೆಗೆದುಬಿಟ್ಟು ಹ್ಮ್ ಅದರ ಕೆಳಭಾಗದಲ್ಲಿ ಏನು ಶೇಖರಣೆ ಆಗಿರುತ್ತೆ ನೀರು, ಹ್ಮ್ ಅದರೊಳಗೆ ಹ್ಮ್ ಸೂಕ್ಷ್ಮ ಜೀವಾಣುಗಳು ಬಹಳಷ್ಟು ಸಂಖ್ಯೆನಲ್ಲಿ ಇರುತ್ತವೆ. ಓಕೆ. ಅದು ಗಿಡಗಳಿಗೆ ಹಾಕಿದ್ರೆ ಹ್ಮ್ ಅದರಿಂದ ಬಹಳ ಉತ್ಕೃಷ್ಟವಾದ ಬೆಳೆ ಬರುತ್ತೆ. ಹ್ಮ್ ಹ್ಮ್ ಇದಕ್ಕೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ, ಓಕೆ. ಹ್ಮ್ ಹ್ಮ್ ಲ್ಯಾಬ್ ಅಂತ. ಹ್ಮ್ 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 ಅದು ಒಂದು ವಿಧಾನ. ಹ್ಮ್ ಹ್ಮ್ ನಾವೊಂದು ನಮ್ಮ ಮನೆಯಲ್ಲಿ ಏನು ತ್ಯಾಜ್ಯ ವಸ್ತುಗಳು ಇರುತ್ತೆ, ಬಯೋಡಿಗ್ರೇಡಬಲ್ ವೇಸ್ಟ್ ಇರುತ್ತೆ, ಹ್ಮ್ ಅದನ್ನ ನಾವೇ ಅದನ್ನ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡೋದು. ಹ್ಮ್ ಅದು ಒಂದು ಸಲ ಆ ಸಿಂಪಲ್ ಟೆಕ್ನಿಕ್ ನ ನಾವು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರೆ ಹ್ಮ್ ಅದೇ ದೊಡ್ಡ ಬ್ರಹ್ಮ ವಿದ್ಯೆನೂ ಅಲ್ಲ, ಕಷ್ಟನೂ ಅಲ್ಲ, ಹ್ಮ್ ಏನು ಯಾವುದೇ ತರದ ವಾಸನೆ ಬರೋದಿಲ್ಲ. ಹ್ಮ್ ಅದು ಗಿಡಕ್ಕೆ ಬೇಕಾದ ಆಹಾರ. ಹ್ಮ್ ಇದು ನಾವು ಕಾಡಿನಲ್ಲಿ ಏನು ಸಾಮಾನ್ಯವಾಗಿ ಒಂದು ಸೈಕಲ್ ಅಂತ ಅವಾಗಲೇ ಏನ್ ಹೇಳಿದೆ, ಹ್ಮ್ ಹ್ಮ್ ಅದೇ ತರಹನೇ ಹ್ಮ್ ನಾವು ಬೆಳಿತೀವಿ. ಆ ಬೆಳೆ ತ್ಯಾಜ್ಯ ಅಥವಾ ಬೆಳೆಯಲ್ಲಿ ಏನು ಎಲೆಗಳು ಇರುತ್ತವೆ, ಹ್ಮ್ ಅಥವಾ ನಾವು ಅಡಿಗೆ ಮಾಡುವಾಗ ಏನು ಸಿಪ್ಪೆಗಳು ಅಥವಾ ಹಣ್ಣಿನ ಸಿಪ್ಪೆಗಳು ಇರುತ್ತವೆ, ಓಕೆ. ಅವುಗಳನ್ನ ತಿರ್ಗಾ ನಾವು ಮತ್ತೆ ಪುನಃ ಗಿಡಗಳಿಗೆ ಕೊಡೋದು. ಹ್ಮ್ ಈ ಸೈಕಲ್ ಒಂದ್ಸಲ ಸೆಟ್ ಆಗೋಗ್ಬಿಟ್ರೆ ಹ್ಮ್ ಅದು ಮುಂದುವರ್ಸ್ಕೊಂಡು ಹೋಗ್ಬೋದು. ಆಮೇಲೆ ದಿನನಿತ್ಯ ನಾವು ಬಳಸೋ ಅಕ್ಕಿ ತೊಳೆದ ನೀರು, ಹ್ಮ್ ದಿನನಿತ್ಯ ಬಳಸೋ ಬೇಳೆ ತೊಳೆದ ನೀರು, ಹ್ಮ್ ಆಮೇಲೆ ಹುಳಿ ಮಜ್ಜಿಗೆ, ಹ್ಮ್ ಇವುಗಳನ್ನ ಉಪಯೋಗಿಸಿ ನಾವು ಖಂಡಿತವಾಗ್ಲೂ ಬಹಳ ಉತ್ಕೃಷ್ಟವಾದ ಒಂದು ಹ್ಮ್ ಈ ಗಿಡಗಳಿಗೆ ಬೇಕಾದ ಒಂದು ನ್ಯೂಟ್ರಿಷನ್ ನ ಕೊಡ್ಬೋದು. ಹ್ಮ್ 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 ಇದಲ್ಲದೆ
ನಾವು ಬಾಳೆಹಣ್ಣು ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಗಿಡ ನಮಗೆ ಚೆನ್ನಾಗಿ ಬೆಳಿಬೇಕಾದ್ರೆ ಮೂಲವಾದ ಕೆಲವು ಅಂಶಗಳು ಬೇಕು. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಮ್. ಇದಲ್ಲದೆ ಕೆಲವು ಇದ್ರಲ್ಲಿ ಮೇನ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಇದಲ್ಲದೆ ಮೈನರ್ ಎಲಿಮೆಂಟ್ಸ್ ಜಿಂಕು, ಬೋರಾನು, ಕ್ಯಾಲ್ಸಿಯಮ್, ಐರನ್ನು, ಇವುಗಳು ಕೆಲವು ಸಣ್ಣ ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ. ಈ ಕಾಂಪೋಸ್ಟ್ ನಲ್ಲಿ ಸಾಮಾನ್ಯವಾಗಿ ಎಲ್ಲಾ ತರಹದ ಪೋಷಕಾಂಶಗಳು ಇರ್ತವೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಮ್ ಮತ್ತೆ ಟ್ರೇಸ್ ಎಲಿಮೆಂಟ್ಸ್ ಇವುಗಳು ಸಹ ಎಲ್ಲ ಇರುತ್ತವೆ. ಜೀವಾಮೃತ ನಮಗೆ ತಗೊಂಡು ಖರೀದಿ ಮಾಡಿ ಅಥವಾ ಮಾಡೋದಕ್ಕೆ ಸೌಲಭ್ಯ ಇದ್ರೆ, ಪಕ್ಕದಲ್ಲೇ ಎಲ್ಲಾದ್ರೂ ಹಸುವಿನ ಸಗಣಿ ಮತ್ತೆ ಗಂಜಲ ಸಿಗುವ ಒಂದು ಸಾಧ್ಯತೆಗಳಿದ್ರೆ ಅದನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಅದರ ವಿಧಾನಗಳು ಏನಂತ ದೊಡ್ಡ ಕಷ್ಟ ಇಲ್ಲ ಅಥವಾ ತ್ರಾಸ ಇಲ್ಲ. ಅದನ್ನು ಸುಲಭವಾಗಿ ಮಾಡಿ ಅವುಗಳನ್ನ ಗಿಡಗಳಿಗೆ ಕೊಟ್ರೆ ಅವುಗಳ ಬೆಳವಣಿಗೆ ಮತ್ತೆ ಫಸಲು ಬಹಳ ಚೆನ್ನಾಗಿ ಬರುತ್ತೆ. ಇದಲ್ಲದೆ ನಾವು ಈ ಬಾಳೆಹಣ್ಣಿಂದ ರಸಾಯನ ಅಂತ ಏನ್ ಹೇಳಿದೆ ಅಥವಾ ಎನ್ಸೈಮ್ ನಾವು ಅದನ್ನ ಬಹಳ ಸುಲಭವಾಗಿ ಮನೆಯಲ್ಲೇ ತಯಾರಿಸ್ಕೋಬಹುದು. ಇದು ಒಂದು 3 ತಿಂಗಳ ಒಂದು ಪ್ರಕ್ರಿಯೆ. ಈ ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಮತ್ತು ಫಾಸ್ಫರಸ್ ಇದರ ಅಂಶ ಬಹಳ ಜಾಸ್ತಿ ಇರುತ್ತೆ. ಅವುಗಳನ್ನ ನಾವು ಬೆಲ್ಲ ಸೇರಿಸಿ ಒಂದು 3 ತಿಂಗಳು ಅದನ್ನ ಹಾಕಿ ಇಟ್ರೆ ಅದು ಒಂದು ಉತ್ಕೃಷ್ಟವಾದ ಒಂದು ಗೊಬ್ಬರ ಅಥವಾ ಒಂದು ಪೋಷಕಾಂಶಗಳ ಒಂದು ಬ್ಯಾಂಕ್ ಅಂತ ಹೇಳ್ಬೋದು. ಅದು ಈ ಹೂವು ಮತ್ತು ಹಣ್ಣಿನ ವೃದ್ಧಿಗೆ, ಬೆಳವಣಿಗೆಗೆ ಬಹಳ ಮುಖ್ಯ. ಹೇಗೆ ನಾವು ನೈಟ್ರೋಜನ್ ಹಾಕೋದು ಎಲೆಗಳ ಒಂದು ಅಭಿವೃದ್ಧಿಗೆ ಬೇಕೋ, ಅದೇ ತರ ಈ ಹೂ ಕಚ್ಚುವಿಕೆ ಮತ್ತು ಕಾಯಿ ಅಥವಾ ಹಣ್ಣು ಆಗೋದಕ್ಕೆ ಈ ಫಾಸ್ಫರಸ್, ಪೊಟ್ಯಾಸಿಯಮ್ ಬಹಳ ಅವಶ್ಯ. ಹೀಗೆ ನಾವು ಒಂದೊಂದು ಪೋಷಕಾಂಶನು ಒಂದೊಂದು ವಿಧದಲ್ಲಿ ನಾವು ಗಿಡಗಳಿಗೆ ಒದಗಿಸಿದ್ರೆ ಖಂಡಿತವಾಗ್ಲೂ ಎಲ್ಲಾ ಅದಕ್ಕೆ ಬೇಕಾದ ಅವಶ್ಯಕತೆ ಇರುವ ಎಲ್ಲಾ ಪೋಷಕಾಂಶಗಳು ದೊರೆತು ಗಿಡಗಳು ಚೆನ್ನಾಗಿ ಬರುತ್ತವೆ. ಅದು ತಾರಸಿನಲ್ಲಿ ನಮ್ಗೆ ಯಥೇಚ್ಛವಾಗಿ ಬಿಸಿಲು ಬರುತ್ತೆ. ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಈ ತರದ ಪೋಷಕಾಂಶಗಳನ್ನ ನಾವು ಒದಗಿಸಿದ್ರೆ ಯಾವುದೇ ಗಿಡ, ಯಾವುದೇ ಫಸಲು ನಮ್ಗೆ ಏನು ಎದುರು ನೋಡ್ತೀವೋ ಅದು ಉತ್ಕೃಷ್ಟವಾದ ದರ್ಜೆನಲ್ಲಿ ಪಡ್ಕೋಬಹುದು. ಸರ್, ನೀವು ಮಧ್ಯೆ ಒಂದು ವರ್ಡ್ ಉಪಯೋಗಿಸಿದ್ರಿ, ಏರೋಬಿಕ್ ವರ್ಡ್ ಯೂಸ್ ಮಾಡಿದ್ರಿ. ಈ ಏರೋಬಿಕ್ ಅಂದ್ರೆ ಏನ್ ಸರ್? ನಾನ್ ಏರೋಬಿಕ್ ಅದ್ರ ಬಗ್ಗೆ. ಏರೋಬಿಕ್ ಅನ್ನೋದು ಈ ಕಾಂಪೋಸ್ಟ್ ಪ್ರಕ್ರಿಯೆಗೆ ಒಂದು ವಿಧಾನ. ಅದು ಗಾಳಿನಲ್ಲಿರುವ ಆಮ್ಲಜನಕ, ಆಕ್ಸಿಜನ್ ಉಪಯೋಗಿಸಿ ಈ ಬಯೋ ವೇಸ್ಟ್ ಅಥವಾ ನಾವು ತ್ಯಾಜ್ಯಗಳು ಏನ್ ಹೇಳಿದೆ ಅವುಗಳನ್ನ ಕಾಂಪೋಸ್ಟ್ಗೆ ಕನ್ವರ್ಟ್ ಮಾಡೋದಕ್ಕೆ, ಅದು ಸೂಕ್ಷ್ಮ ಜೀವಾಣುಗಳನ್ನ ಉಪಯೋಗಿಸಿ ಈ ಪ್ರಕ್ರಿಯೆ ಆಗೋದಕ್ಕೆ ಒಂದು ಗಾಳಿಯಲ್ಲಿರುವ ಆಮ್ಲಜನಕನ ಉಪಯೋಗಿಸ್ಕೊಂಡು ಮಾಡುವ ಒಂದು ಪ್ರಕ್ರಿಯೆ. ಇದು ಏರೋಬಿಕ್ ಪ್ರಕ್ರಿಯೆ. ಅನೇರೋಬಿಕ್ ಅನ್ನೋದು ಆ ಗಾಳಿಯಲ್ಲಿ ಇರುವ ಆಮ್ಲಜನಕ ಉಪಯೋಗಿಸದೆ ಒಂದು ಕ್ಲೋಸ್ಡ್ ವಾತಾವರಣದಲ್ಲಿ ಮಾಡುವ ಒಂದು ಪ್ರಕ್ರಿಯೆ. ಅದೇ ಮೇಜರ್ ಡಿಫ್ರೆನ್ಸ್. ಇದರೊಳಗೆ ಹಲವಾರು ವಿಧಾನಗಳಿವೆ ಕಾಂಪೋಸ್ಟ್ ಮಾಡೋದು. ಸಿಂಪ್ಲೆಸ್ಟ್ ಅಂದ್ರೆ ಏರೋಬಿಕ್ ಪ್ರಕ್ರಿಯೆ. ಅದನ್ನ ನಾವು ಈ ಏನು ಕಂಟೈನರ್ ನಲ್ಲಿ ತ್ಯಾಜ್ಯಗಳನ್ನ ಹಾಕಿರ್ತೀವಿ ಅವುಗಳನ್ನ 2 ದಿನಕ್ಕೆ ಅಥವಾ 3 ದಿನಕ್ಕೆ ಒಂದ್ಸಲ ಮೇಲೆ ಕೆಳಗೆ ಮಾಡಿ ತಿರುಗಿಸೋದ್ರಿಂದ ಅವುಗಳಿಗೆ ಗಾಳಿ ಒದಗತ್ತೆ. ಅದರೊಳಗಿರೋ ಸೂಕ್ಷ್ಮ ಜೀವಾಣುಗಳು ಒಂದು ತೇವಾಂಶ, ತಾಪಮಾನ, ಈ ಗಾಳಿಯಲ್ಲಿರೋ ಆಮ್ಲಜನಕ ಮತ್ತೆ ತಾಪಮಾನ, ಇದು ಇಷ್ಟುವೇ ಈ 4 ಐಟಮ್ಗಳನ್ನ ಕರೆಕ್ಟ್ ಆದ ಒಂದು ಪರ್ಸೆಂಟೇಜ್ ಅಥವಾ ಒಂದು ಪ್ರಪೋರ್ಷನ್ ಅಲ್ಲಿ ನಾವು ಒದಗಿಸಿದ್ರೆ ಉಳಿದ ಕೆಲಸ ಆಟೋಮೆಟಿಕ್ ಆಗಿ ಆ ತ್ಯಾಜ್ಯ ವಸ್ತು ಕಾಂಪೋಸ್ಟ್ ಆಗಿ ತಯಾರಾಗುತ್ತೆ. ಇದು ನಾವು ಏನು ತ್ಯಾಜ್ಯ ವಸ್ತುಗಳನ್ನ ಸಣ್ಣದಾಗಿಷ್ಟು ಪ್ರಮಾಣ ಸಣ್ಣದಾಗಿದ್ದಷ್ಟು ಇದು ಈ ಪ್ರಕ್ರಿಯೆ ಬೇಗ ಆಗತ್ತೆ. ಇಲ್ಲದ್ರೆ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ. ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಒಂದು 2.5 3 ತಿಂಗಳೊಳಗೆ ಈ ಪ್ರಕ್ರಿಯೆ ಕಂಪ್ಲೀಟ್ ಆಗತ್ತೆ. ಅದೇ ತರಹ ಈ ಅನೇರೋಬಿಕ್ ಅನ್ನೋದು ನಾವು ಹಾಕಿ ಬಿಟ್ಬಿಡ್ಬೋದು. ಅದರೊಳಗೂ ಬಹಳ ಒಂದು ಬೇರೆ ಬೇರೆ ತರದ ಸ್ಪೆಷಲ್ ಸಿಸ್ಟಮ್ಸ್ ಎಲ್ಲ ಇದೆ. ಬೊಕಾಶಿ ಅಂತ ಇದೆ. ಅದು ಅನೇರೋಬಿಕ್ ಮೆಥಡ್ ಆಫ್ ಕಾಂಪೋಸ್ಟಿಂಗ್. ಅದು ಕೆಲವರು ಅದನ್ನು ಫಾಲೋ ಮಾಡ್ತಾರೆ. ಬಟ್ ಸಿಂಪ್ಲೆಸ್ಟ್ ಅಂದ್ರೆ ಬಹಳ ಸಾಧಾರಣವಾಗಿ ಎಲ್ಲಾರು ಮಾಡ್ಬೋದಂತ ಒಂದು ಪ್ರಕ್ರಿಯೆ ಈ ಏರೋಬಿಕ್ ಕಾಂಪೋಸ್ಟಿಂಗ್.
ಸೊ ಮನೆಯಲ್ಲಿ ಏನು ನಾವು ಈ ಕಿಚನ್ ವೇಸ್ಟ್ ಅಂತೀವಿ, ಹೌದು, ಬಯೋ ವೇಸ್ಟ್, ಕಿಚನ್ ವೇಸ್ಟ್, ಸೊ ಇದ್ರನ್ನ ಮಾಡೋದ್ರಿಂದ ಎನ್ವೈರನ್ಮೆಂಟ್ಗೂ ನಾವು ಸರ್ವಿಸ್ ಖಂಡಿತ ನಮ್ಮ ಕಸ ನಮ್ಮ ಜವಾಬ್ದಾರಿ. ನಾವು ಈಗ ನಿಜ ಹೇಳ್ಬೇಕು ಅಂದ್ರೆ ಈಗ ನಾವು ಈಗ ಇಲ್ಲಿ ಕಸ ತಗೊಂಡು ಹೋಗೋದಕ್ಕೆ ದಿನ ಬರ್ತಾರೆ. ಹೌದು. ನಮ್ಮ ಮನೆಯಲ್ಲಿ ಕಸನೇ ಇರೋದಿಲ್ಲ. ಬರೀ ಯಾವ್ದಾದ್ರು ಈ ಬಹಳ ವಿರಳವಾಗಿ ಉಪಯೋಗಿಸೋದು ಯಾವ್ದೋ ಒಂದು ಪ್ಲಾಸ್ಟಿಕ್ ಕವರ್ ಇರ್ಬೋದು, ಏನೋ ಒಂದು ಬೇಳೆ ತಂದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ಫಾಯಿಲ್ ಇರ್ಬೋದು. ಆ ತರದ್ದು ನಮಗೆ ಒಂದು 150-200 ಗ್ರಾಮ್ ಇರ್ಬೋದು ನಮ್ಮ ಒಂದು ತ್ಯಾಜ್ಯ. ನಾವು ನಮ್ಮ ಮನೆಯಲ್ಲಿ ಏನು ತರಕಾರಿಗಳಾಗ್ಲಿ, ಹಣ್ಣಿನಾಗ್ಲಿ, ಸಿಪ್ಪೆಗಳಾಗ್ಲಿ ಏನೇ ಇದ್ರು ಅದನ್ನ ಒಂದು 10 ಲೀಟರ್ ಕ್ಯಾನ್ಗಳು ಒಂದೆರಡು ಇಟ್ಕೊಂಡಿದೀವಿ. ಆ 10 ಲೀಟರ್ ಕ್ಯಾನ್ ಒಳಗೆ ಅದನ್ನ ಶೇಖರಣೆ ಮಾಡಿ ಅದನ್ನ ನಮ್ಮ ತೋಟಕ್ಕೆ ನಾವು ಹೋಗುವಾಗ ಅದನ್ನ ತಗೊಂಡೋಗಿ ಅಲ್ಲಿ ಅದನ್ನ ಕಾಂಪೋಸ್ಟ್ ಮಾಡ್ತೀವಿ. ಹಾಗಾಗಿ ನಮ್ಮ ಮನೆಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಝೀರೋ. ವೇಸ್ಟ್ ಔಟ್ಪುಟ್ ನಾವು ಜನರೇಟ್ ಮಾಡೋದೇ ಇಲ್ಲ. ಎಲ್ಲಾನು ಅದನ್ನ ನಾವು ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಹೀಗೆ ಪ್ರತಿಯೊಂದು ಸಂಸಾರದಲ್ಲಿ ಉತ್ಪತ್ತಿ ಆಗುವ ತ್ಯಾಜ್ಯ ವಸ್ತುಗಳನ್ನ ಅವರೇ ಅದನ್ನ ಕಾಂಪೋಸ್ಟ್ ಮಾಡ್ಕೊಂಡ್ರೆ ಅವ್ರದೇ ತೋಟ ಇದ್ರೆ ಬಹಳ ಉತ್ತಮವಾದ ಒಂದು ಪರಿಸ್ಥಿತಿ, ಅದನ್ನ ಉಪಯೋಗಿಸ್ಕೋಬಹುದು. ಇಲ್ದೇ ಇದ್ರೆ ಅದನ್ನ ಯಾರಾದ್ರೂ ತೋಟ ಮಾಡೋರ್ಗೆ ಅದನ್ನ ಕೊಟ್ಟು ಒಂದು ವಿಶ್ವಾಸ ಸಂಪಾದನೆ ಮಾಡೋದಕ್ಕೂ ಅದೊಂದು ದಾರಿ. ಸೊ ಈಗ ಎಷ್ಟೋ ಜನ ಹೌಸ್ ವೈಫ್ಗಳು ಏನಿದ್ದಾರೆ, ಸೊ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ನಾವು ಟೆರೆಸ್ ಗಾರ್ಡನಿಂಗ್ ಮಾಡಬೇಕು, ತರಕಾರಿಗಳು ಬೆಳಿಬೇಕು ಅಂತ. ಬಟ್ ಬೇಸಿಕ್ಸ್ ಗೊತ್ತಿರಲ್ಲ. ಸೊ ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋರ್ಗೆ ನೀವು ಒಂದಷ್ಟು ಸಲಹೆಗಳು ಕೊಡೋದಾದ್ರೆ ಏನ್ ಕೊಡ್ಬೋದು ಸರ್ ನೀವು? ಈಗ ಸಿಂಪಲ್ ಆಗಿ ಫಸ್ಟ್ ಶುರು ಮಾಡ್ಕೋಬಹುದು. ಒಂದು 100 ಗ್ರೋ ಬ್ಯಾಗ್ ಇಟ್ಕೊಂಡು ಶುರು ಮಾಡಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರೋ ಲೆವೆಲ್ ವರೆಗೆ ಫಸ್ಟ್ ನಮಗೆ ಬೀನ್ಸ್ ಬೆಳಿಬೋದು, ಆಮೇಲೆ ಮೂಲಂಗಿ ಬೆಳಿಬೋದು, ಟೊಮೆಟೊ ಬೆಳಿಬೋದು, ಮೆಣಸಿನ್ಕಾಯಿ ಬೆಳಿಬೋದು, ಇದು ಬೆಂಡೆಕಾಯಿ ಬೆಳಿಬೋದು. ಇದಿಷ್ಟೇ ತರಕಾರಿಗಳನ್ನ ಮನಸ್ಸಿನಲ್ಲಿ ಇಟ್ಕೋಬಹುದು. ಒಂದು 4-5 ವಿಧವಾದ ಸೊಪ್ಪುಗಳು ಅದನ್ನ ಖಂಡಿತವಾಗ್ಲೂ ಎಲ್ಲರೂ ಬೆಳಿಬಹುದು. ದಂಟು ಇರ್ಬೋದು, ಪಾಲಕ್ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಇವುಗಳನ್ನ ಎಲ್ಲಾರು ಬೆಳಿಬಹುದು. ಅದ್ರೊಳಗೆ ಯಾವುದೇ ತರಹದ ತೊಂದರೆ ಇಲ್ಲ. ಈ ಮನೆ ಮಟ್ಟದಲ್ಲಿ ನಾವು ಒಂದು ಕಾಮನ್ ಆಗಿರೋಂತ ಮೀಡಿಯಮ್, ಆ ಮೀಡಿಯಂಗೆ ನಾವು ಮುಂಚೆ ಹೇಳ್ದಾಗೆ ಕೋಕೋಪೀಟು, ಒಂದು ಸ್ವಲ್ಪ ಸಾಯಿಲ್, ಹಿಂಡಿ, ಮತ್ತೆ ಈ ವರ್ಮಿ ಕಾಂಪೋಸ್ಟ್ ಇವುಗಳನ್ನ ನಾವು ಸೇರಿಸಿ, ಅಥವಾ ಒಣಗಿದ ಎಲೆಗಳೇನಾದ್ರು ಇದ್ರೆ ಅದ್ ಸಂಗ್ರಹ ಮಾಡಿದ್ರೆ ಅವುಗಳನ್ನ ಸೇರಿಸೋದು. ಇವುಗಳನ್ನ ಸೇರಿಸಿ ಒಂದು ಕಾಮನ್ ಆಗಿ ಒಂದು ಮೀಡಿಯಂ ತಯಾರು ಮಾಡ್ಕೊಂಡು ಅವುಗಳನ್ನ ಎಲ್ಲಾ ಗ್ರೋ ಬ್ಯಾಗ್ಗಳಿಗೂ ತುಂಬಿಟ್ಟು ನಾವು ಈ ಸ್ಟ್ಯಾಗರ್ಡ್ ಸೋಯಿಂಗ್ ಆಫ್ ಸೀಡ್ಸ್ ವಿಧಾನದಲ್ಲಿ ನಾವು ಫಸ್ಟ್ 100ಕ್ಕೂ ಎಲ್ಲದಕ್ಕೂ ಒಂದೇ ಸಲ ಬೀಜ ಹಾಕ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಸೊಪ್ಪಿನ ಒಂದು ಮೂರು ವಿಧವಾದ ಸೊಪ್ಪೆ ಶುರು ಮಾಡ್ಕೊಳ್ಳೋಣ. 5 ಆಮೇಲೆ ಮಾಡ್ಕೋಬಹುದು, 8 ವಿಧಾನನೂ ಮಾಡ್ಬೋದು. ಇದು ಶುರು ಮಾಡೋ ಒಂದು ಹಂತದಲ್ಲಿ ಒಂದು ಕಾನ್ಫಿಡೆನ್ಸ್ ಬರುವವರೆಗೆ ಒಂದು 3 ವಿಧವಾದ ಸೊಪ್ಪು, ದಂಟು ಧಾರಾಳವಾಗಿ ಈಸಿಯಾಗಿ ಬರುತ್ತೆ, ಆಮೇಲೆ ಪಾಲಕ್ ಈಸಿಯಾಗಿ ಬರುತ್ತೆ, ಈ ತರ ಮೆಂತ್ಯ ಬಹಳ ಸುಲಭವಾಗಿ ಬರುತ್ತೆ, ಕೊತ್ತಂಬರಿ ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಅದಕ್ಕೊಂಚೂರು ವಾತಾವರಣ ಬೆಟರ್ ಆಗಿರ್ಬೇಕು. ಫಸ್ಟ್ ಕೊತ್ತಂಬರಿ ಅದನ್ನ ಶುರುನೇ ಮಾಡಬೇಡಿ. ಬರೀ ದಂಟು, ಮೆಂತ್ಯ, ಪಾಲಕ್, ಇದು 3 ಸೊಪ್ಪುಗಳನ್ನ ಒಂದು 3 ಕವರ್ಗಳಿಗೆ 3 × 3 9 ಅಥವಾ 10 ಕವರ್ ನಲ್ಲಿ ನಾವು ಫಸ್ಟ್ ಬ್ಯಾಚ್ ಶುರು ಮಾಡೋದು. ಅದೊಂದು ವಾರ ಅಥವಾ 10 ದಿನ ಆದ್ಮೇಲೆ 2ನೇ ಬ್ಯಾಚ್ ಬಿತ್ತನೆ ಮಾಡೋದು. ಸೊ ಸ್ಟ್ಯಾಗರ್ಡ್ ವೇ ಆಫ್ ಸೋಯಿಂಗ್. ಅವಾಗ ನಾವು ಮೊದಲನೇ ಬ್ಯಾಚ್ ಹಾಕಿದ್ದು ಫಸಲಿಗೆ ಬಂದು ಕಟಾವ್ ಆಗೋವಾಗ ಈ 2ನೇ ಬ್ಯಾಚು ಮೊಳಕೆ ಹಂತದಲ್ಲಿ ಇರುತ್ತೆ, ಅದು ಬೆಳೆದು ರೆಡಿ ಆಗತ್ತೆ. ಈ 2ನೇ ಬ್ಯಾಚ್ ನಮ್ಗೆ ಕಟಾವ್ ಬರೋ ಟೈಮ್ಗೆ ನಾವು ಆತರ ಸೈಕಲ್ ರೊಟೇಷನ್ ಅಲ್ಲಿ ನಾವು ಬೆಳ್ಕೊಳಕ್ ಶುರು ಮಾಡ್ಬೋದು. ಈ ಸ್ಟ್ಯಾಗರ್ಡ್ ಮೆಥಡ್ ಆಫ್ ಸೋಯಿಂಗ್ ಬರೀ ಸೊಪ್ಪಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ತರಕಾರಿಗೂ ನಾವು ಅದನ್ನ ಅಳವಡಿಸ್ಕೋಬೇಕು. ಹಾಗೆ ಮಾಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಮೂಲಂಗಿ ಒಂದು 40-45 ದಿನದಲ್ಲಿ ಬರುತ್ತೆ ಫಸಲು. ಈಗ ಮೂಲಂಗಿ ಬೀಜ ಹಾಕಿದೀವಿ, ಅದೊಂದು 4 ಕವರ್ಲ 5 ಕವರ್ಲ ಹಾಕ್ತಿವಿ. ಅದನ್ನ ಒಂದು 15 ದಿನ ಆದ್ಮೇಲೆ 2ನೇ ಬ್ಯಾಚ್ ಶುರು ಮಾಡೋದು. ಆ ಪ್ಲಾಂಟ್ಗೆ ಪರಿಸ್ಥಿತಿ ಯಾವ ಒಂದು ಸೈಕಲ್ ಇದೆಯೋ ಅದರ ಅರ್ಧದಷ್ಟು ಸಮಯ ಕಳೆದ ನಂತರ 2ನೇ ಬ್ಯಾಚು ಅಥವಾ 3ನೇ ಬ್ಯಾಚು, ಆ ತರ ನಾವು ಸ್ಟ್ಯಾಗರ್ಡ್ ವೇ ಆಫ್
ಸೋಯಿಂಗ್ ಮಾಡಿದ್ರೆ ಓಕೆ. ನಮಗೆ ನಿರಂತರವಾಗಿ ನಮಗೆ ಬೇಕಾದಷ್ಟು ಕ್ವಾಂಟಿಟಿ ನಮ್ಮ ಸಂಸಾರಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ಹಾಗೆ ಶುರು ಮಾಡಿದಾಗ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಎಷ್ಟು ಕವರ್ನ ಒಂದೊಂದು ಬ್ಯಾಚ್ಗೆ ಹಾಕ್ಬೇಕು ಅಂತ ಒಂದು ಅರಿವು ಬರುತ್ತೆ. ಇವಾಗ ನಮ್ಗೆ ನಾನು ಬೆಳೆದೆ ಅಂತ ಬೆಂಡೆಕಾಯಿ ಒಂದು ಬಂದ್ರೆ ಅದ್ರಲ್ಲಿ ಏನ್ ಅಡಿಗೆ ಮಾಡಕ್ಕಾಗಲ್ಲ. ಸೊ ನಮಗೆ ನಾವು 4 ಜನ ಇರೋ ಇದ್ರೊಳಗೆ ಒಂದು ಅಟ್ಲೀಸ್ಟ್ ಒಂದು 300 ಗ್ರಾಮ್ 400 ಗ್ರಾಮ್ ಆದ್ರೂ ಬಂದ್ರೆ ಅದರಲ್ಲಿ ಏನಾದ್ರೂ ಒಂದು ಐಟಮ್ ಮಾಡ್ಬೋದು. ಅದು ಮಾಡೋದಕ್ಕೆ ಎಷ್ಟು ಕವರ್ಗಳು ಬೇಕು ಅನ್ನೋದು ಫಸ್ಟ್ ಒಂದು 10 ಕವರ್ ಬೆಂಡೆಕಾಯಿ, ಅದನ್ನ ತಿರ್ಗಾ ಒಂದು ತಿಂಗಳಾದ್ಮೇಲೆ ಅದ್ರ ಸೈಕಲ್ ಒಂದು 2 ತಿಂಗಳು 2.5 ತಿಂಗಳು ಅಥವಾ 3 ತಿಂಗಳಿದ್ರೆ 1 ತಿಂಗಳಾದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಶುರು ಮಾಡ್ಕೊಳ್ಳೋದು. ಅದು ಎಷ್ಟೋ ಸಲ ಒಂದು ಬ್ಯಾಚ್ ಫಸಲು 2ನೇ ಬ್ಯಾಚ್ ಫಸಲು ಓವರ್ಲ್ಯಾಪ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವಾಗ ಕ್ವಾಂಟಿಟಿ ಕೂಡ ನಮಗೆ ಜಾಸ್ತಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಯಾವುದೇ ಟೈಮ್ ನಲ್ಲಿ ನಮಗೆ ಅದು ನಿರಂತರವಾಗಿ ಪ್ರತಿಯೊಂದು ವೆರೈಟಿ ಬರ್ತಾ ಇರುತ್ತೆ. ನಮಗೆ ಕೆಲವು ಸೆಲೆಕ್ಟ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ನಮ್ಮ ಇಂಡಿವಿಜುವಲ್ ಫ್ಯಾಮಿಲಿ ಇಷ್ಟ ಪ್ರಕಾರ ಜನಗಳು ಅದನ್ನ ಇಷ್ಟಪಟ್ಟು ಉಪಯೋಗಿಸ್ತಾರೆ ಅನ್ನೋದ್ರ ಮೇಲೆ ಬೇಸ್ ಮಾಡಿ ನಾವು ಈ ಆಯ್ಕೆ ಮಾಡ್ಕೋಬಹುದು. ಅದು ಬದನೆಕಾಯಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಟೊಮೆಟೊ ಇರ್ಬೋದು, ಬೀನ್ಸ್ ಇರ್ಬೋದು, ಇನ್ಯಾವುದೇ ತರದ ತರಕಾರಿಗಳೇ ಇರ್ಬೋದು. ಅವುಗಳನ್ನ ನಾವ್ ಈ ತರ ಒಂದು ಶುರು ಮಾಡಿ ಸ್ಟ್ಯಾಗರ್ಡ್ ವೇ ಆಫ್ ಇದ್ರೊಳಗೆ ಮಾಡಿದ್ರೆ, ಅದಕ್ಕೆ ಹೇಳಿದ್ದು ಒಂದು 100 ಕವರ್ ಇಂದ ಶುರು ಮಾಡಿದ್ರೆ ನಾವು ಖಂಡಿತವಾಗ್ಲಿ ಒಂದೊಂದು ಐಟಮ್ಗೂ ನಾವು ಇಷ್ಟು ಕವರ್ಗಳು ಅಂತ ಅಲಾಟ್ ಮಾಡ್ಬಿಟ್ಟು ಅವುಗಳನ್ನ ಸ್ಟ್ಯಾಗರ್ಡ್ ವೇ ಆಫ್ ಸಿಸ್ಟಮ್ ಅಲ್ಲಿ ಬ್ಯಾಚ್ ಸಿಸ್ಟಮ್ ಅಲ್ಲಿ ನಾವು ಮಾಡಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮಗೆ ಅಡಿಗೆಗೆ ಬೇಕಾದಷ್ಟು ಕ್ವಾಂಟಿಟಿ ನಿರಂತರವಾಗಿ ಇಷ್ಟು ವೆರೈಟಿಗಳು ಸಿಗೋದಕ್ಕೆ ಶುರು ಆಗುತ್ತೆ. ಅದನ್ನ ಫೈನ್ ಟ್ಯೂನ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 1 ಸೈಕಲ್ 2 ಸೈಕಲ್ ನಮ್ಗೆ ಈ ಇಷ್ಟ ಗಿಡ ಇದ್ರೆ ಇಷ್ಟು ಬರುತ್ತೆ ಅಂತ ಗೊತ್ತಾಗತ್ತಲ್ವಾ. ಅವಾಗ ಯಾವ್ದಾದ್ರು ಕ್ವಾಂಟಿಟಿ ನಮ್ಗೆ ಜಾಸ್ತಿ ಮಾಡ್ಬೇಕು ಅಥವಾ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಈ ತರ ನಾವು ಈ 100 ಒಂದು ಸಲ ನಮಗೆ ಒಂದು 2 ತಿಂಗಳು 3 ತಿಂಗಳು ಒಂದು ಸೈಕಲ್ ನಮಗೆ ಬಂದ್ಬಿಟ್ರೆ ಗೊತ್ತಾಗೋಗ್ಬಿಟ್ರೆ ಪರಿಚಯ ಆದ್ರೆ ಅದನ್ನ 200 ಆದ್ರೂ ಮಾಡ್ಬೋದು, 500 ಆದ್ರೂ ಮಾಡ್ಬೋದು, 1000 ಆದ್ರೂ ಮಾಡ್ಬೋದು. ನಿಮಗೆ ಎಷ್ಟು ಸಮಯ ಇದೆ, ಎಷ್ಟು ಅವಶ್ಯಕತೆ ಇದೆ, ಈ ಬ್ಯಾಲೆನ್ಸ್ ನ ನಾವೇ ಅದನ್ನ ಕಂಡುಕೊಂಡು ಎಷ್ಟು ವಿಧವಾದ ತರಕಾರಿಗಳು ಬೇಕು ಅದನ್ನ ನಾವು ಫೈನ್ ಟ್ಯೂನ್ ಮಾಡಿ ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ. ಬಟ್ ಸಮಯ 1 ಗಂಟೆ ಕಾಲ ಒಬ್ರು ದಿನಕ್ಕೆ ಬೆಳಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ವಿನಿಯೋಗಿಸಿದ್ರೆ ಖಂಡಿತವಾಗ್ಲೂ ಇದು ಸಾಧ್ಯ. ಅಂದ್ರೆ ಸ್ಟಾರ್ಟಿಂಗ್ ನಾವು ಈಸಿ ಮೆಥಡ್ ಸುಲಭವಾಗಿ ಬೆಳೆಯುವಂತ ತರಕಾರಿಗಳನ್ನ ಫಸ್ಟ್ ಬೆಳಿಬೇಕು ಮಾಡ್ಕೊಂಡು. ಇಲ್ಲದ್ರೆ ಈ ದಪ್ಪಮೆಣಸಿನಕಾಯಿ ಆ ತರದೆಲ್ಲ ಪ್ರಯತ್ನ ಪಡಬಾರ್ದು. ಹೂಕೋಸು ಈ ತರದೆಲ್ಲ ಬೆಳೆಯಕ್ ಹೋಗ್ಬಾರ್ದು. ಆಫ್ಟರ್ ದಟ್ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ನಮ್ಗೆ ಮಾಡ್ತಾ ಗೊತ್ತಾಗುತ್ತೆ. ಬ್ಯಾಚ್ ವೈಸ್ ಮಾಡ್ಕೊಂಡು. ಸರ್ ಇನ್ನೊಂದು ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲ ಆರ್ನಮೆಂಟಲ್ ಪ್ಲಾಂಟ್ ಗಾರ್ಡನ್ಸ್ ತುಂಬಾ ಇಷ್ಟಪಡ್ತಾರೆ. ಜನರಲಿ ತುಂಬಾ ಕಡೆನೂ ಇದೆ. ಸೊ ಜಾಸ್ತಿ ಅದನ್ನ ಲೈಕ್ ಮಾಡ್ತಾರೆ ಒಂದು. ಸೊ ಅವ್ರಿಗೆಲ್ಲ ನೀವು ಒಂದು ಸಲಹೆ ಕೊಡೋದಾದ್ರೆ ಅವರು ಏನಕ್ಕೆ ಅಲ್ಲ ಆರ್ನಮೆಂಟಲ್ ಗಾರ್ಡನಿಂಗ್ ಮಾಡಬಾರ್ದು ಅಂತಲ್ಲ, ಸೊ ಕಂಪ್ಯಾರಿಟಿವ್ಲಿ ಇದು ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಈಗ ಒಂದು ಪ್ರಕೃತಿನಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ರೋಲ್ ಇದೆ. ಈಗ ನಾವು ಊಟ ಮಾಡೋದಕ್ಕೆ ತರಕಾರಿಗಳು ಅದ್ರ ಜೊತೆಗೆ ಹಣ್ಣುಗಳು ಬೇಕೋ ಅವಶ್ಯಕತೆ ಇದೆಯೋ, ಅದೇ ತರಹ ಪ್ರಕೃತಿನಲ್ಲಿ ಈ ತರಕಾರಿಗಳ ಬೆಳವಣಿಗೆ ಅಥವಾ ಹಣ್ಣುಗಳ ಬೆಳವಣಿಗೆಗೆ ಈ ಪಾಲಿನೇಷನ್ ಅನ್ನೋದು ಬಹಳ ಮುಖ್ಯವಾದ ಒಂದು ಅಂಶ. ಹೌದು. ಪರಾಗಸ್ಪರ್ಶ ಆಗ್ಬೇಕಾದ್ರೆ ಇದು ದುಂಬಿಗಳು, ಜೇನುಹುಳ, ಇವುಗಳು, ಚಿಟ್ಟೆಗಳು, ಇವುಗಳು ಬೇಕೇ ಬೇಕು. ಅವುಗಳಿಲ್ದೆ ಮನುಷ್ಯ ಇಲ್ಲೇ ಇರೋಕ್ ಸಾಧ್ಯ ಇಲ್ಲ, ಅಥವಾ ಯಾವುದೇ ಸಸ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ದುಂಬಿಗಳು, ಜೇನುಹುಳ ಮತ್ತೆ ಚಿಟ್ಟೆಗಳು ಇವೆಲ್ಲನೂ ಅವಕ್ಕೆ ಆಹಾರನೇ ಜೇನು. ಅವು ಹೂವುಗಳಲ್ಲಿ ಬರುತ್ತೆ. ಅವೇ ಆರ್ನಮೆಂಟಲ್ ಪ್ಲಾಂಟ್ಸ್. ಸೊ ಈ ಒಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಅನ್ನೋದು ನೋಟಕ್ಕೆ ನಮಗೆ ಚಂದ, ಅವು ಅದಕ್ಕೆ ಆಹಾರ. ಈ ಜೇನಿಗೆ, ದುಂಬಿಗೆ, ಚಿಟ್ಟೆಗೆ ಅವುಗಳಿಗೆ ಆಹಾರ. ಅವು ಆಹಾರನ ಅರಸಿ ಆ ಹೂವುಗಳ ಮೇಲೆ ಬಂದು ಕೂತು ಅದರಲ್ಲಿರುವ ಪರಾಗನ, ಅದು ಯಾವುದೇ ಹೂವು ಇರ್ಬೋದು, ಅದು
ಆ ಹೂವನ್ನ ನೋಡ್ಕೊಂಡು ಫಸ್ಟ್ ಜೇನಿಗೋಸ್ಕರ ಬರುತ್ತವೆ. ಆವಾಗ ಈ ತರಕಾರಿಗಳ ಬೆಳೆಗಳು ಅಥವಾ ಇದ್ರೊಳಗೂ ಹೂವು ಇರುತ್ತಲ್ವಾ, ಅದ್ರೊಳಗಿರೋ ಜೇನನ್ನು ಮಧು ಸಂಗ್ರಹಣೆ ಮಾಡೋದಕ್ಕೂ ಬರುತ್ತವೆ. ಅದು ಹೂವಿಂದ ಹೂವಿಗೆ ಹಾರುವಾಗ ಅದು ಯಾವುದೇ ಹೂ ಇರ್ಬೋದು, ಅವುಗಳ ಕಾಲುಗಳಲ್ಲಿ ಅವುಗಳ ಒಂದು ಇದ್ರೊಳಗೆ ಆ ಪರಾಗ ಪೋಲನ್ ಅನ್ನೋದು ಅಂಟ್ಕೊಂಡಿರುತ್ತೆ. ಅವುಗಳಿಗೆ ತಿಳಿಯದೇನೆ ಬಹಳ ದೊಡ್ಡ ಒಂದು ಕೆಲಸನ ಮಾಡುತ್ತವೆ. ಈ ಪರಾಗಸ್ಪರ್ಶ ಪಾಲಿನೇಷನ್ ಆಗೋದ್ರಿಂದ ಅವು ಯಾವುದೇ ಹಣ್ಣಾಗ್ಲಿ, ಯಾವುದೇ ಕಾಯಿ ಆಗ್ಲಿ, ಯಾವುದೇ ಇದಾಗ್ಲಿ ನಮಗೆ ಅದು ಅತಿ ಅವಶ್ಯಕವಾದ ಒಂದು ಪ್ರಕ್ರಿಯೆ. ಆ ದೃಷ್ಟಿಕೋನದಲ್ಲಿ ನೋಡಿದಾಗ ನಮಗೆ ಆರ್ನಮೆಂಟಲ್ ಫ್ಲವರ್ಸ್ ಅನ್ನೋದು ಅದು ಒಂಥರ ಇನ್ವಿಟೇಷನ್ ಕೊಟ್ಟ ಹಾಗೆ ಈ ಹುಳುಗಳಿಗೆ. ಆ ಹುಳುಗಳು ಬಂದಾಗ ಇದು ಅವುಗಳಿಗೆ ಅರಿವೇ ಇಲ್ಲದೆ ನಮಗೆ ಅದು ಬಹಳಷ್ಟು ದೊಡ್ಡ ಕೆಲಸ ಮಾಡಿ ಹೋಗುತ್ತೆ. ಆದ್ರಿಂದ ಸ್ವಲ್ಪವಾದ್ರೂ ನಾವು ಹೂವಿನ ಗಿಡಗಳನ್ನ ಹಾಕೋದು ಒಂದು ತಾರಸಿ ತೋಟದಲ್ಲಿ ಬಹಳ ಒಳ್ಳೆಯದು. ಒಂದು. ಎರಡನೇದು, ಕೆಲವು ಕೀಟಗಳು ಕೆಲವು ಹೂವುಗಳಿಗೆ ಆಕರ್ಷಿತವಾಗುತ್ತವೆ. ಈಗ ಫಾರ್ ಎಕ್ಸಾಂಪಲ್ ಚೆಂಡು ಹೂವು. ಈ ಚೆಂಡು ಹೂವಿಗೆ ಕೆಲವು ಆ ಬಣ್ಣಕ್ಕೆ, ಆ ವಾಸನೆಗೆ, ಅದರೊಳಗಿರೋ ಒಂದು ಏನು ಮಧುವಿಗೆ ಅವು ಆಕರ್ಷಿತವಾಗಿ ಅವು ಹೋಗಿ ನಾನು ಹೇಳ್ತಾ ಇರೋದು ಈ ನಮ್ಮ ತರಕಾರಿ ಗಿಡಗಳಿಗೆ ಅಷ್ಟು ಒಳ್ಳೆಯದಲ್ಲದೆ ಇರೋ ಕೀಟಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವುಗಳು ಈ ಬಣ್ಣಕ್ಕೆ ಇದಕ್ಕೆ ಆಕರ್ಷಿತವಾಗಿ ಚೆಂಡು ಹೂವಿಗೆ ಹೋಗುತ್ತವೆ. ಅದು ಚೆಂಡು ಹೂವು ಇಲ್ಲದೆ ಇರೋ ಸಮಯದಲ್ಲಿ ಆ ಕೀಟಗಳು ನಮ್ಮ ತರಕಾರಿ ಕೀಟಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದನ್ನ ನಾವು ಈ ಚೆಂಡು ಹೂವಿನ ತರಹ ಅಥವಾ ಶಾವಂತಿಗೆ ಈ ತರದ ಗಿಡಗಳನ್ನ ಬೆಳೆಯೋ ಒಂದು ಪರಿಸ್ಥಿತಿನಲ್ಲಿ ಅವುಗಳನ್ನ ಡೈವರ್ಟ್ ಮಾಡ್ದಂಗೆ ಆಗತ್ತೆ. ಅವಾಗ ನಮಗೆ ತರಕಾರಿಗಳು ಬೆಳೆಗಳು ನಮಗೆ ಸಂರಕ್ಷಣೆ ಮಾಡ್ದಂಗೆ ಆಗತ್ತೆ. ಸೊ ಒಂದು ಈ ಪಾಲಿನೇಷನ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಏನಾಗತ್ತೆ, ಫೋಟೋಸಿಂಥಸಿಸ್ ಆಗಿ ಪ್ಲಸ್ ಅದ್ರ ಜೊತೆಗೆ ನಮಗೆ ಪರಾಗಸ್ಪರ್ಶ ಏನು ಅವಶ್ಯಕತೆ ಇದೆ, ಅದರ ಜೊತೆಗೆ ಈ ಕೀಟ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣೆ ಅದು ಕೂಡ ಈ ಹೂವಿನ ಗಿಡ ಬೆಳೆಯೋದ್ರಿಂದ ಖಂಡಿತ ಆಗತ್ತೆ. ಸೊ ಒಂದು ಪರ್ಸೆಂಟೇಜ್ ಆರ್ನಮೆಂಟಲ್ ಪ್ಲಾಂಟ್ ಜೊತೆಗೆ ತರಕಾರಿನೂ ಬೆಳೆಯೋದ್ರಿಂದ ಅಡ್ವಾಂಟೇಜ್ ಇರುತ್ತೆ. ಹೌದು. ಸೊ ಕಂಪ್ಲೀಟ್ ಅದು ಒಂದಕ್ಕೊಂದು ಪೂರಕ. ಸೊ ಕಂಪ್ಲೀಟ್ ಆರ್ನಮೆಂಟಲ್ ಪ್ಲಾಂಟ್ಸ್ ಬೆಳೆ ಬದಲು ಅದ್ರ ಜೊತೆ ತರಕಾರಿ ಜೊತೆ ಬೆಳೆಯೋದ್ರಿಂದ ಇದೊಂದು ಬ್ಯಾಲೆನ್ಸ್ ಇರ್ಬೇಕು. ಬ್ಯಾಲೆನ್ಸ್ ಇರುತ್ತೆ. ಏನ್ ನಾವು ಇದನ್ನುವೆ ನಾವು ನೇಚರ್ ನಲ್ಲಿ ಕಾಡಿನ ಒಂದು ವಾತಾವರಣನ ನೆನಪು ಮಾಡ್ಕೋಬೇಕು. ಅಲ್ಲಿ ಎಲ್ಲಾ ತರದ ಸಸ್ಯಗಳು ಇದು ಇರೋದ್ರಿಂದ ಇದೆಲ್ಲನೂ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಆ ತರದ ಒಂದು ಪರಿಸ್ಥಿತಿನೇ ನಾವು ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದು ಎಷ್ಟು ನಾವು ಕಾಡಿನ ಒಂದು ಪರಿಸರ ಒಂದು ಪರಿಸ್ಥಿತಿಗೆ ನಾವು ಹತ್ತಿರವಾಗಿ ನಾವು ಇಲ್ಲಿ ಕ್ರಿಯೇಟ್ ಮಾಡಕ್ ಆಗತ್ತೋ ಅಷ್ಟು ಚೆನ್ನಾಗಿ ನಮ್ಮ ಇದರೊಳಗೆ ರಿಸಲ್ಟ್ ಬರುತ್ತೆ, ಅದು ಫಸಲು ಬರುತ್ತೆ. ಸೊ ಫೈನಲಿ ಊಟ ಫ್ರಮ್ ಅವರ್ ಓನ್ ತೋಟ ಅಂತ ನೀವು ಹೇಳಿ ಖಂಡಿತ ಉತ್ಕೃಷ್ಟ, ಬರೀ ಊಟ ಅಲ್ಲ, ಉತ್ಕೃಷ್ಟವಾದ ಊಟ ಫ್ರಮ್ ಅವರ್ ಓನ್ ತೋಟ, ಕೆಮಿಕಲ್ ಫ್ರೀ, ಪಾಯ್ಸನ್, ಆರೋಗ್ಯಕರವಾದ ರಿಯಲ್ ಫುಡ್. ಹೌದು, ರಿಯಲ್ ಫುಡ್ಸ್ ನಾವು ಬೆಳಕಬಹುದು. ರುಚಿ, ಶುಚಿ, ಆರೋಗ್ಯ. ಓಕೆ ಸರ್, ಇಷ್ಟು ಹೊತ್ತು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಈಗ ಟೆರೆಸ್ ಗಾರ್ಡನ್ ಬಗ್ಗೆ ಅಂಡ್ ದೆನ್ ಫಾರ್ಮಿಂಗ್ ಬಗ್ಗೆ. ಸೊ ಈ ಸೀನಿಯರ್ ಆಗಿದ್ರು ಸಹ ಇಷ್ಟೊಂದು ಪ್ಯಾಷನೇಟ್ ಆಗಿ ಫಾರ್ಮಿಂಗ್ ಬಗ್ಗೆ ಆಗ್ಲಿ, ಗಾರ್ಡನಿಂಗ್ ಬಗ್ಗೆ ಆಗ್ಲಿ, ನೀವು ನಿಜಾಲು ನಮ್ಗೆ ಇನ್ಸ್ಪಿರೇಷನ್ ಆಕ್ಚುಲಿ. ನೀವೊಂದು ಸೊ ಇದೇ ತರ ಒಂದಷ್ಟು ಯಂಗ್ಸ್ಟರ್ಸ್ಗಳು ನಿಮ್ಮನ್ನ ನೋಡಿ ಕಲೀಲಿ ಅಂತ ಹೇಳ್ತಾ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೂ ಈ ಅವಕಾಶ ಒಂದು 4 ಮಾತುಗಳಾಡೋದಕ್ಕೆ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.